ಸ್ವಾಮಿ ನಮಸ್ಕಾರ. ನಮಸ್ಕಾರ. ಕಂಬದ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವವನ್ನು ನೋಡಿದೆ. ತುಂಬ ಇಷ್ಟ ಆಯಿತು. ತುಂಬ ಜನರು ಅದರಂತೆ ಬಂದಿದ್ದರು ನಾನು ನೋಡಿದ ಮಟ್ಟಿಗೆ. ಈ ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿಯ ಸನ್ನಿಧಾನದ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಸ್ವಾಮಿ. ನಮಸ್ಕಾರ. ನಾನು ಸಂತೋಷ್ ಕುಮಾರ್ ಅಂತೇಳಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ನಾನು ಸುಮಾರು 30 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಯಾರಿಂದಲೂ ಸ್ಥಾಪನೆ ಮಾಡಲ್ಪಟ್ಟಿಲ್ಲ. ಇದು ಉದ್ಭವ ಮೂರ್ತಿ ಅಂತ ನಮ್ಮ ಹಿಂದಿನ ತಲೆಮಾರಿನವರೆಲ್ಲ ಹೇಳಿರೋದು. ಆಗ ಅದರ ಇತಿಹಾಸ ಅಂದರೆ, ಕಾಡುಗುಜ್ನಹಳ್ಳಿಯಿಂದ ಮೆಳೆಕೋಟೆಗೆ ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಟ್ಟಿರ್ತಾರೆ. ಕಾಡುಗುಜ್ನಹಳ್ಳಿಯಿಂದ ಮೆಳೆಕೋಟೆಗೆ ಬರೋದಕ್ಕೆ ಇದು ನಮ್ಮ ದೇವಸ್ಥಾನದ ದಾರಿ ಪಕ್ಕದಿಂದನೇ ದಾರಿ ಹೋಗಬೇಕಿತ್ತು. ದೇವಸ್ಥಾನದ ಪಕ್ಕದಲ್ಲಿ 2 ಆಲದ ಮರಗಳಿತ್ತು. ಯಾರೇ ಈ ಕಡೆಯಿಂದ ಸಂಚಾರ ಮಾಡಿದ್ರು ಆ ಆಲದ ಮರದ ಕೆಳಗಡೆ ನಿಂತು ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಹೋಗ್ತಾಯಿದ್ರು. ಹಾಗೆಯೇ ಒಂದು ಸರ್ತಿ ಮೆಳೆಕೋಟೆಯಿಂದ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಮಗು ಮದುವೆ ಆದರೆ ಆ ಹೆಣ್ಮಗಳನ್ನು ತವ್ರ ಮನೆಗೆ ಕರ್ಕೊಂಬರೋದು ಬಿಡೋದೆಲ್ಲ ಮಾವ ಅತ್ತೆ ಇವ್ರು ಮಾಡ್ತಾಯಿದ್ರು. ಹಾಗಾಗಿ ಹೆಣ್ಮಗಳನ್ನ ತವ್ರ ಮನೆಗೆ ಕರ್ಕೊಂಬರೋಕ್ಕೆ ಮಾವ ಈ ಮಾರ್ಗವಾಗಿ ಬಂದಿದ್ದಾರೆ. ತವ್ರ ಮನೆಗೆ ಬಿಟ್ಬಿಟ್ಟು ವಾಪಸ್ ಹೋಗಿದ್ದಾರೆ. ಆ ಹೆಣ್ಮಗಳು ಮತ್ತೆ ವಾಪಸ್ಸು ಗಂಡನ ಮನೆಗೆ ಕರ್ಕೊಂಡು ಹೋಗುವಾಗ ಇದೇ ಆಲದ ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ. ಹೆಣ್ಮಗಳಿಗೆ ಹೊರಗಡೆ ಹೋಗೋಗಾಗಿ ಈ ಕಡೆ ಬಿದಿರುಮಳೆ ಇದ್ದಂಥ ಜಾಗ, ಈ ಕಡೆ ಇದು ದೇವಸ್ಥಾನ ಇರೋವಂಥ ಜಾಗ ಒಂದು ಕಾಲದಲ್ಲಿ ತುಂಬ ಬಿದಿರುಮಳೆಗಳಿದ್ದಂಥ ಜಾಗ. ಆ ಬಿದಿರುಮಳೆ ಕಡೆಗೆ ಬಂದಾಗ ಒಂದು 2 ಕಂಬಗಳನ್ನು ನೋಡಿ ಏನಿದು ಅಂತ ತನ್ನ ಮನಸ್ಸಿನಲ್ಲೇ ದೈವದ ಒಂದು ಇದನ್ನು ಪಡೆದು ದೇವ್ರಿರ್ಬೋದು ಅಂತೇಳಿ ಆಕೆಗೆ ಮನಸ್ಸಿಗೆ ಅರಿವಾಗಿ ಆಕೆ ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋಗ್ತಾಳೆ. ಆಕೆಗೆ ಮಕ್ಕಳಿರಲಿಲ್ಲ. ನನಗೆ ಈ ನಿನ್ನ ಕೃಪೆಯಿಂದ ಮಕ್ಕಳಾದರೆ ನಾನು ನಿನಗೆ ಪೂಜೆ ನಡೆಯೋ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮನಸ್ಸಿನಲ್ಲೇ ಹೊರಟೋಗ್ತಾಳೆ. ಆ ತಿಂಗಳಿನಿಂದಲೇ ಆಕೆ ಗರ್ಭವನ್ನು ಧರಿಸಿ 1 ವರ್ಷದೊಳಗೆ ಮಕ್ಕಳಾಗತ್ತೆ. ಮಗು ಆಗಿ ನಂತರ ತವ್ರ ಮನೆಗೆ ಹೋಗಿ ಬಾಣಂತನ ಮುಗಿಸ್ಕೊಂಡು ಮತ್ತೆ ಇದೇ ದಾರಿನಲ್ಲಿ ವಾಪಸ್ ಬರುವಾಗ ಇದೇ ಆಲದ ಮರಕ್ಕೆ ತೊಟ್ಲನ್ನು ಕಟ್ಬಿಟ್ಟು ಇಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಹೊರಡಬೇಕು ಅಂತ ಹೊರಡ್ತಾರೆ. ಆಗ ಮಗು ತೊಟ್ಲನ್ನ ಎತ್ಕೊಳಕ್ ಹೋದ್ರೆ ತೊಟ್ಲು ಎತ್ಕೊಳಕ್ ಬರ್ತಾ ಇಲ್ಲ. ತೊಟ್ಲೊಳಗಿದ್ದಂಥ ಮಗು ಎತ್ಕೊಳಕ್ ಹೋದ್ರೆ ಮಗು ಕೂಡ ಮೇಲ್ ಬರ್ತಾ ಇಲ್ಲ. ಏನು ಮಾಡೋದು ಅಂತ ಮಾವಂಗೆ ಭಯ ಆಗಿ ಪಕ್ಕದ ಊರಿನಲ್ಲೇ ಶಾಸ್ತ್ರ ಹೇಳ್ತಾ ಇದ್ರು. ಶಾಸ್ತ್ರ ಹೇಳೋರನ್ನ ಹೋಗಿ ಕೇಳಿದಾಗ, ಕೊರಮುರಿ ಶಾಸ್ತ್ರ ಅಂತ ಹೇಳ್ತಿದ್ರು ಮೊದಲೆಲ್ಲ. ಆ ಶಾಸ್ತ್ರ ಹೇಳುವಾಗ ಅಲ್ಲಿ ಹೋಗಿ ಕೇಳಿದಾಗ, ನೀವಿರೋವಂಥ ಜಾಗದಲ್ಲೇ ಲಕ್ಷ್ಮೀ ರಂಗನಾಥ ಸ್ವಾಮಿ ಕಂಬದ ರೂಪದಲ್ಲಿ ನೆಲೆಗೊಂಡಿದ್ದಾನೆ. ನಿಮ್ಮ ಸೊಸೆ ಆ ಸ್ವಾಮಿಗೆ ಅರ್ಕೆ ಮಾಡ್ಕೊಂಡಿದ್ದಾಳೆ. ಅರ್ಕೆ ಮಾಡ್ಕೊಂಡಿದ್ರ ಫಲವಾಗಿ ನಿಮಗೆ ಮೊಮ್ಮಗು ಹುಟ್ಟಿರೋದು. ಹಾಗಾಗಿ ಅವ್ರ ಅರ್ಕೆ ಏನು ಅಂತ ಹೋಗಿ ಕೇಳಿ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿಂದ ಬಂದಂಥ ಅವ್ರ ಮಾವ ತನ್ನ ಸೊಸೆಯನ್ನು ಕೇಳ್ತಾರೆ, ಏನಮ್ಮ ಹೀಗೆ ಹೇಳ್ತಾ ಇದ್ರು ಅಂತ. ಆಗ ಸೊಸೆ, ಹೌದು ಮಾವ, ಬನ್ನಿ ಅಂತ ಇಲ್ಲಿಗೆ ಈ ಜಾಗನ ಕರ್ಕೊಬಂದು ಇಲ್ಲಿ ಜಾಗಕ್ಕೆ ತೋರಿಸಿ ಸ್ವಾಮಿನ ನೋಡಿ ಈ ಥರ ಇದೆ ಅಂತೇಳಿ. ಆವಾಗ ಆ ಮಾವ, ಆಯ್ತಮ್ಮ ನೀನು ಹೇಳ್ದಾಗೆ ಮಾಡೋಣ ಅಂತೇಳಿ ಅದೇ ಆಲದ ಮರಕ್ಕೆ ತೊಟ್ಲ ಹೆಂಗಿತ್ತು ಹಾಗೆ ಬಿಟ್ಬಿಟ್ಟು ತಮ್ಮ ಕೆಲಸದ ಆಳನ್ನ ಊರಿಗೆ ಕಳಿಸ್ತಾರೆ. ಊರಿಗೆ ಕಳಿಸಿ ಅಲ್ಲಿಂದ ಜನ ಕರ್ಕೊಂಬರ್ತಾರೆ. ಜನ ಕರ್ಕೊಂಬಂದು ಇಲ್ಲೇ ವಾಸ ಮಾಡಿ ಒಂದು ಅಂಕಣ ದೇವಸ್ಥಾನವನ್ನು ಕಟ್ಟಿ ನಮ್ಮ ಪೂರ್ವಜರನ್ನ ಇಲ್ಲಿ ಕರ್ಕೊಂಬಂದು ಪೂಜೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಬಿಟ್ಟು ಅವರು ಇಲ್ಲಿಂದ ಹೋಗ್ತಾರೆ. ಅವತ್ತಿನಿಂದ ರಂಗನಾಥ ಸ್ವಾಮಿ ಹೆಣ್ಣು ಮಕ್ಕಳ ದೇವರು ಅಂತ ಕರೆಯಲ್ಪಡ್ತಾರೆ. ಅಂದರೆ ರಂಗನಾಥ ಸ್ವಾಮಿಗಳಿಗೆ ಮನೆ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ. ಹಾಗೆ ಇದು ಇಲ್ಲಿನ ಇತಿಹಾಸ, ಸ್ವಾಮಿ ಹೇಗೆ ಉದ್ಭವ ಆಗಿದ್ರು ಅಂತ. ಇನ್ನು ಏನಾದರೂ ವಿಶೇಷ ಏನಂದರೆ, ಸ್ವಾಮಿಯವರು ಒಂದ್ಸಲ ಬಲಗಡೆ ಹೂ ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ಸುಳ್ಳಾಗಲ್ಲ. ಹಾಗೆ ಎಡಗಡೆ ಹೂ ಕೊಟ್ಟರೆ ಅದು ಯಾವುದೇ ಕಾರಣಕ್ಕೂ ಅವ್ರು ಅಂದ್ಕೊಂಡಿದ್ದಾಗಲ್ಲ. ಅಂದರೆ ಇಲ್ಲಿ ಹೂ ಕೇಳುವಂಥ ಪದ್ಧತಿ ಇದೆ. ಸ್ವಾಮಿ ರಂಗನಾಥ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಹೋಳಿಗೆ ತುಪ್ಪದ ಆರಾಧನೆ ಇಲ್ಲಿ ಪ್ರಸಿದ್ಧಿಯಾಗಿದೆ. ಯಾರಾದರೂ ತಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಂಥದ್ದು ಈಡೇರಿದ್ರೆ ಅವ್ರು ಬಂದು ಹೋಳಿಗೆ ತುಪ್ಪದ ಆರಾಧನೆ ಮಾಡಿ ಇಲ್ಲಿ 10 ಜನಕ್ಕೆ ಅನ್ನ ಬಡಿಸ್ಬಿಟ್ಟು ಹೋಗ್ತಾರೆ. ಇದು ಇಲ್ಲಿನ ವಿಶೇಷ. ಭಕ್ತಾದಿಗಳು ಹೆಚ್ಚಾಗಿ ಇಲ್ಲಿ ಏನೇನು ಅರ್ಕೆ ಕಟ್ಕೊಂಡು ಹೋಗ್ತಾರೆ ಸ್ವಾಮಿ? ಮಕ್ಕಳಾಗ್ಲಿ, ಮದುವೆ ಆಗಲಿ, ಮತ್ತು ಪ್ರತಿಯೊಂದಕ್ಕೂ ಹೂ ಪ್ರಸಾದ ಕೇಳ್ತಾರೆ. ಒಂದು ಬೋರ್ ಹಾಕ್ಸೋದಕ್ಕಾಗಲಿ, ಒಂದು ಹುಡುಗ ಹುಡುಗಿ ಸಾಲಾವಳಿ ವಿಚಾರವಾಗಲಿ, ಎಲ್ಲ ವಿಚಾರವಾಗ್ಲೂ, ಮತ್ತು ಕಷ್ಟ ಇದ್ದರೆ ಏನಕ್ಕೆ ಕಷ್ಟ ಬಂತು, ಯಾರಿಂದ ಆದರೂ ಜನಗಳ ತೊಂದರೆ ಆಗಿದೆಯಾ, ಈ ಥರದ್ದೆಲ್ಲ ಬಂದು ಹೂ ಪ್ರಸಾದ ಕೇಳ್ತಾರೆ ಇಲ್ಲಿ.
ಸ್ವಾಮಿ ಅವ್ರಿಗೆಲ್ರಿಗೂ ಎಲ್ಲ ತರದ ಕಷ್ಟಗಳನ್ನು ನಿವಾರಣೆ ಮಾಡಿಕೊಡ್ತಾರೆ. ಮತ್ತೆ ಇಲ್ಲಿ ಸ್ವಾಮಿ ಯಾವ ವಾರ ಈ ಸನ್ನಿಧಾನದಲ್ಲಿ ಶನಿವಾರ ವಿಶೇಷ. ಶನಿವಾರ ವಿಶೇಷ. ಶನಿವಾರನೇ ಹೂಕೊಳ್ಳುವಂತ ಪದ್ಧತಿ ಇರೋದು. ಈ ಒಂದು ಸನ್ನಿಧಾನ ತುಂಬಾ ದೊಡ್ಡದಾಗಿದೆ. ಅದು ಭಕ್ತಾದಿಗಳಿಂದನೇ ನಿರ್ಮಾಣ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಭಕ್ತಾದಿಗಳಿಂದಾನೇ ನಿರ್ಮಿಸಲ್ಪಟ್ಟಿರುವಂತ ದೇವಸ್ಥಾನ ಇದು. ಯಾರು ಯಾವ ರಾಜನು ಯಾರು ಏನು ಮಾಡಿರೋಂಥದ್ದಲ್ಲ. ಎಲ್ಲಾ ಭಕ್ತಾದಿಗಳಿಂದ ಆಗಿರೋಂಥ ದೇವಸ್ಥಾನ ಇದು. ಇದು ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ನಿಮ್ಗ? ನನಗೆ ಗೊತ್ತಿರೋ ಹಾಗೆ ನಮ್ಮ ಅಜ್ಜಿ ಅವರ ತಾತಂದ್ರ ಬಗ್ಗೆ ಗೊತ್ತಿದೆ. ಅಷ್ಟು ಇತಿಹಾಸ ನನಗೆ ಗೊತ್ತು. ಸುಮಾರು ಒಂದು 500 ವರ್ಷದ ಇತಿಹಾಸ ನಾನು ತಿಳ್ಕೊಂಡಿರುವಂತದ್ದು. ಅದಕ್ಕೆ ಮುಂಚೆದು ಇತ್ತು ಅಂತ ಹೇಳ್ಬೋದು. ಇಲ್ಲಿ ಸ್ವಾಮಿನ ಕಂಬದ ರೂಪದಲ್ಲೇ ಪೂಜೆ ಮಾಡ್ತೀರಾ? ಹೌದು, ಕಂಬದ ರೂಪದಲ್ಲೇ ಇದ್ದಾರೆ. ಸ್ವಾಮಿ ಯಾವ್ದೋ ವಿಗ್ರಹ ಇಲ್ಲ, ಕಂಬದ ರೂಪದಲ್ಲೇನೆ ಸ್ವಾಮಿ ಅವರು ನೆಲೆಗೊಂಡಿದ್ದಾರೆ ಇಲ್ಲಿ. ಇಲ್ಲಿ ವಿಶೇಷ ಏನಂದ್ರೆ ರಂಗನಾಥ ಸ್ವಾಮಿ ಜೊತೆಲೆ ಈ ಕಡೆ ತಿಮ್ಮಪ್ಪ ಅಂದ್ರೆ ಶ್ರೀನಿವಾಸ ದೇವರು, ಮತ್ತೆ ಇಲ್ಲಿ ನಾಗ ದೇವತೆಗಳಿದ್ದಾರೆ. ಇದು ಎಲ್ಲೂ ಯಾವ ಸ್ಥಳದಲ್ಲೂ ಇಲ್ಲ. ಇಲ್ಲಿನ ವಿಶೇಷ ಇದು. ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ಅವರು ಇದ್ದಾರೆ. ಒಂದೇ ದೇವಸ್ಥಾನದಲ್ಲಿ ಇಷ್ಟು ದೇವರುಗಳು ಇರ್ತಕ್ಕಂಥ ದೇವಸ್ಥಾನ ಇದು. ಇಲ್ಲಿನ ವಿಶೇಷ ಬೇರೆ ಯಾವ ದೇವಸ್ಥಾನದಲ್ಲೂ ಆಂಜನೇಯ ನಾಗ ದೇವತೆಗಳು ಎಲ್ಲ ನಾಗ ದೇವತೆಗಳು ರಂಗನಾಥ ಸ್ವಾಮಿ ಶ್ರೀನಿವಾಸನ್ ಜೊತೆ ಇರೋಂಥ ದೇವಸ್ಥಾನಗಳು ನಾವು ತಿಳ್ಕೊಂಡಿರೋ ಮಟ್ಟಿಗೆ ಎಲ್ಲೂ ಇಲ್ಲ. ಅಂದ್ರೆ ಗರ್ಭಗುಡಿನಲ್ಲೇನೆ ಪ್ರತಿಷ್ಠಾಪನೆ ಆಗಿರುವಂತದ್ದು ನಾಗದೇವತೆಗಳು ಕೂಡ. ನಾಗರ್ ಮಾಡ್ಬೇಕು ಅಂದ್ರೂ ಕೂಡ ಭಕ್ತಾದಿಗಳು ಇಲ್ಲಿ ಬಂದು ನಾಗರಿಗೆ ಏನಾದ್ರು ತೊಂದರೆ ಆಗಿದ್ರೆ ಇಲ್ಲಿ ಹರಿಸ್ಕೊಂಡು ನಾಗರ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಸುಮಾರು ವರ್ಷಗಳ ಮುಂಚೆ ತುಂಬಾ ವಿಜೃಂಭಣೆಯಿಂದ ನಡೆದಂತ ದೇವಸ್ಥಾನ ಇದು. ಸುಮಾರು 100-150 ವರ್ಷಗಳ ಹಿಂದೆ ತುಂಬಾ ವಿಜೃಂಭಣೆಯಿಂದ ನಡೆದಂತ ದೇವಸ್ಥಾನ. ಬಟ್ ಕೆಲವು ಸಮಯ ಸಂದರ್ಭ ಇಲ್ಲಿನ ವ್ಯವಸ್ಥೆಗಳು ಸರಿ ಇಲ್ಲದೆ ಇದ್ದ ಕಾರಣ ಸ್ವಲ್ಪ ದಿನದ ಮಟ್ಟಿಗೆ ಸ್ವಲ್ಪ ಕಡೆಗಣನೆಗೆ ಒಳಗಾಗಿತ್ತು ದೇವಸ್ಥಾನ. ಈಗ ಒಂದು 15 ವರ್ಷದಿಂದ ಈಚೆಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾರೆ. ದೇವರ ಬಗ್ಗೆ ತುಂಬಾ ಗೌರವ ಭಕ್ತಿ ಇದೆ. ಹಾಗಾಗಿ ದೇವಸ್ಥಾನ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸ್ಥಳದ ಬಗ್ಗೆ ಮಾಹಿತಿ ನೀಡಿ ಸ್ವಾಮಿ. ಮಾದಗೊಂಡನಹಳ್ಳಿ ಮಾದಗೊಂಡನಹಳ್ಳಿ ಅಂದ್ರೆ ಕೆಲವ್ರು ಹೇಳೋ ಪ್ರಕಾರ ಮಾಧವ ನೆಲೆಗೊಂಡ ಹಳ್ಳಿ ಅಂತ. ಮಾಧವ ನೆಲೆಗೊಂಡ ಹಳ್ಳಿಯನ್ನ ಮಾದಗೊಂಡನಹಳ್ಳಿಯಾಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಶ್ರೀ ಮಾಧವನ ರೂಪದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ಅವರು ಇಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು. ಈ ನೆಲೆಗೊಂಡಿರ್ತಕ್ಕಂಥದ್ರ ನೆಲೆಗೊಂಡಿರೋದ್ರಿಂದಾನೇ ಮಾಧವ ನೆಲೆಗೊಂಡ ಹಳ್ಳಿ ಅಂತ ಹೆಸರಾಯಿತು ಅಂತ ಹೇಳ್ತಾರೆ. ಅದು ಇವತ್ತು ಮಾದಗೊಂಡನಹಳ್ಳಿಯಾಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ. ಇದು ತುಮಕೂರು ಜಿಲ್ಲೆಗೆ ಸೇರಿದ. ಇದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಊರಡಗೆರೆ ಹೋಬಳಿಯಲ್ಲಿ ಇರುವಂತ ಮಾದಗೊಂಡನಹಳ್ಳಿ. ಇಲ್ಲಿ ಹತ್ತಿರದಲ್ಲಿ ಮೈದಾಳ ಅಮಾನಿ ಕೆರೆ ಇದೆ. ಹಾಗೆ ಮಂದರಗಿರಿ ಪರ್ವತ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಆ ಕೆರೆ ಅಕ್ಕಪಕ್ಕದಲ್ಲೇ ಇರತಕ್ಕಂಥ ದೇವಸ್ಥಾನ ಮಾದಗೊಂಡನಹಳ್ಳಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಈಗ ನಾವು ಬರ್ಬೇಕಂದ್ರೆ ಯಾವ ಮಾರ್ಗವಾಗಿ ಬರ್ಬೇಕಂದ್ರೆ ನೀವು ಕ್ಯಾತ್ಸಂದ್ರದ ಮಾರ್ಗವಾಗೂ ಬರ್ಬೋದು. ಕ್ಯಾತ್ಸಂದ್ರದ ಮೂಲಕ ಬಂದ್ರು ಈ ಕಡೆಗೆ ಬರ್ಬೋದು. ಈ ಕಡೆ ಊರಡಗೆರೆ ಮಾರ್ಗವಾಗಿ ಬಂದ್ರು ಕೂಡ ಬರ್ಬಹುದು. 2 ಕಡೆಯಿಂದನೂ ಬರ್ಬೋದು ಆರಾಮಾಗಿ. ತುಂಬಾ ಒಳ್ಳೆ ಮಾಹಿತಿ ನೀಡಿದೆ ಸ್ವಾಮಿ, ಧನ್ಯವಾದಗಳು. ನಮ್ಮ ದೇವಸ್ಥಾನಕ್ಕೆ ಬಂದು ನಮ್ಮ ದೇವಸ್ಥಾನದ ವಿಶೇಷತೆಗಳನ್ನ ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದಗಳು ಸ್ವಾಮಿ.